ನಮಸ್ಕಾರ ಸ್ನೇಹಿತರೆ, ASV ಪ್ರಪಂಚಕ್ಕೆ ಸ್ವಾಗತ. ನಾನಿವತ್ತು ನಿಮಗೆ ಗೆಣಸಿಂದ ಈ ರೀತಿ ಟಿಕ್ಕಿ ಮಾಡ್ಬೋದು ಅದು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇದಕ್ಕೇನು ಮಾಡಬೇಕಂದ್ರೆ ಒಂದೆರಡು ಗೆಣಸಿಗೆ ಸ್ವಲ್ಪ ನೀರು ಹಾಕಿ ಒಂದು 2-3 ವಿಸಿಲ್ ಬರಲಿ. ಬೇಯಬೇಕಲ್ವ, ಅದು ಇಲ್ಲಿರಷ್ಟು ಬೇಯೋದಿಲ್ಲ. ಒಂದು 3 ವಿಸಿಲ್ಲೇ ಬರಲಿ, ಬೇಕಾದ್ರೆ 4 ಆದರೂ ಓಕೆ, ಯಾಕಂದರೆ ಚೆನ್ನಾಗಿ ಬೇಯಬೇಕು, ಅದಕ್ಕೋಸ್ಕರ. ಆ ಥರ ಆದಮೇಲೆ ನೋಡಿ, ಈ ಥರ ಎಲ್ಲದನ್ನು ಬೇಯಿಸಿ ಹೀಗೆ ಪುಡಿ ಮಾಡಿಟ್ಕೊಳ್ಳಿ. ಗೆಣಸನ್ನು ಹೀಗೆ ಪುಡಿ ಮಾಡಿಟ್ಕೊಳ್ಬೇಕು. ಆಮೇಲೆ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದು ಈರುಳ್ಳಿ, 1-2-3 ಹಸಿಮೆಣಸಿನ್ಕಾಯಿ ಸ್ವಲ್ಪ ಬಾಡಿಸ್ಬಿಟ್ಟು ಇದಕ್ಕೇನೆ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಹಾಕ್ಕೊಂಡ್ಬಿಟ್ಟು ಇನ್ನು ನಮಗೆ ಎಕ್ಸ್ಟ್ರಾ ಸೊಪ್ಪುಗಳೆಲ್ಲ ಬೇಕಾಗುತ್ತೆ. ಕರಿಬೇವು, ಕೊತ್ತಂಬರಿ ಸೊಪ್ಪು ಅದೆಲ್ಲನೂ ಹೆಚ್ಚಿಟ್ಕೊಂಡಿರ್ಬೇಕು. ಇಷ್ಟರೊಳಗೆ ಫ್ರೈ ಆಗೋಷ್ಟರೊಳಗೆ ಅದನ್ನು ಹೆಚ್ಚಿಟ್ಕೊಂಡ್ಬಿಟ್ರೆ ಕರಿಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಎಲ್ಲನೂ ಏನು ಮಾಡೋಣ. ಅಷ್ಟಲ್ಲದೆ ಈಗ ಕೆಲವು ಮಸಾಲೆ ಅಂದರೆ ಲೈಕ್ ಉಪ್ಪು, ಆಮೇಲೆ ಅರಿಶಿನ, ಹಾಗೆ ಖಾರ ಪುಡಿ, ನಿಮಗೆ ಎಷ್ಟು ಖಾರ ಬೇಕೋ ನೋಡ್ಕೊಂಡು ಹಾಕಿ ಇದನ್ನು. ಹಾಗೆ ಸ್ವಲ್ಪ ಗರಂ ಮಸಾಲ ಪೌಡರು, ಅದನ್ನು ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಎಲ್ಲ ಆಮೇಲೆ ಚೆನ್ನಾಗಿ ಅದನ್ನು ಕಲಸಿಟ್ಕೊಳ್ಬೇಕು. ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಂಗೆ ಈ ರೀತಿ ಮಾಡಿಟ್ಕೊಳ್ಳಿ. ಇವಾಗ ನಾವೇನು ಮಾಡಬೇಕಂದ್ರೆ ನೆಕ್ಸ್ಟ್ ನಮಗೆ ಬೇಕಾಗೋದು ಬ್ರೆಡ್ 1-2-3 ಬ್ರೆಡ್ಡನ್ನು ಈ ರೀತಿ ಪೌಡರ್ ಕ್ರಂಬಲ್ಸ್ ಮಾಡಿಟ್ಕೊಳ್ಳಿ. ಹಾಗೆ ಕಾರ್ನ್ಫ್ಲೋರ್ 3 ಸ್ಪೂನ್ ಕಾರ್ನ್ಫ್ಲೋರಿಗೆ ಒಂಚೂರು ನೀರು ಹಾಕಿಬಿಟ್ಟು ಈ ರೀತಿ ರೆಡಿ ಮಾಡಿಟ್ಕೊಳ್ಳಿ. ಅದನ್ನು ಚೆನ್ನಾಗಿ ಉಂಡೆನ ಈ ರೀತಿ ತಟ್ಕೊಂಡ್ಬಿಟ್ಟು ಹಾಗೆ ಹೀಗೆ ಕಾರ್ನ್ಫ್ಲೋರಲ್ಲಿ ಅದನ್ನು ಅದ್ದಿ ಈ ರೀತಿ ಬ್ರೆಡ್ಡಲ್ಲಿ ಹೊರಳಿಸಿ ಎಲ್ಲ ಅದೇ ರೀತಿ ಮಾಡಿಟ್ಕೊಳ್ಳಿ. ಹೀಗೆ ರೆಡಿ ಮಾಡಿಟ್ಕೊಂಡು ಒಲೆ ಮೇಲೆ ಸ್ವಲ್ಪನೇ ಎಣ್ಣೆ ಇಟ್ಕೊಳ್ಳಿ. ಚೂರೇ ಸಾಕ್ಬೇಕಾದ್ರೆ ಇನ್ನೂ ಕಡಿಮೆ ಇಟ್ಕೋಬೋದಿತ್ತು. ನಾನು ಡೀಪ್ ಫ್ರೈಯೂ ಮಾಡೋದು ಬೇಡ ಆಗುತ್ತೆ. ಬೇಕಾದರೆ ಈ ಸರಿ ಈ ಥರ ಒಂದೊಂದು ಸರಿ ನಾನು ಹಾಗೂ ಮಾಡ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸುಮ್ಮನೆ ಹಂಚಲ್ಲಿ ಈ ರೀತಿ ಡೀಪ್ ಫ್ರೈ ಮಾಡಿದರೆ ಸ್ವಲ್ಪ ಟೇಸ್ಟ್ ಆಗಿರುತ್ತೆ, ಬಟ್ ಸ್ವಲ್ಪ ಎಣ್ಣೆ ಕುಡಿಯುತ್ತೆ ಅಂತ ನನಗನ್ನಿಸ್ತು. ನಾನು ಅದಕ್ಕೋಸ್ಕರ ಯಾವಾಗ್ಲೂ ಹಂಚಲ್ಲೇ ಅದನ್ನು ಸ್ವಲ್ಪ ಜಾಸ್ತಿ ಹಿಂಗೆ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ತೀನಿ. ಈ ಸರಿ ಈ ಥರ ಮಾಡೋಣ ನೋಡಿದೆ. ಟೇಸ್ಟ್ ಏನೋ ತುಂಬ ಚೆನ್ನಾಗಿರುತ್ತೆ, ಬಟ್ ಏನಂದರೆ ಒಂದು ಸ್ವಲ್ಪ ಎಣ್ಣೆ ಕುಡಿಯುತ್ತೆ ಹಾಗೆ. ಸೊ ನೀವು ಬೇಕಾದರೆ ಎಣ್ಣೆ ಬೇಡ ಅಂತಂದರೆ ಹಾಗೂ ಮಾಡ್ಕೊಬೋದು. ತವಾ ಮೇಲೇ ಒಂಚೂರು ಎಣ್ಣೆ ಹಾಕ್ಕೊಂಡು ಆ ಕಡೆ ಈ ಕಡೆ ಎರಡೂ ಕಡೆನೂ ಫ್ರೈ ಮಾಡ್ಕೊಳ್ಬೋದು. ಬಟ್ ಟೇಸ್ಟಿಯಾಗಿರುತ್ತೆ, ಹೆಲ್ದಿ. ಎಣ್ಣೆದು ಅಂತ ಇದನ್ನಿಸುತ್ತೆ. ಆವಾಗ ನಾವು ತವಾ ಮೇಲೆ ಮಾಡಿಬಿಟ್ರೆ ನಮಗೆ ಕಾನ್ಷಿಯಸ್ನೆಸ್ಸು ಇರೋದಿಲ್ಲ. ಇಲ್ಲದೇ ಇದ್ದರೆ ತುಂಬಾ ಟೇಸ್ಟಿ. ಗೆಣಸು ತುಂಬ ಒಳ್ಳೆಯದು. ಹಾಗಾಗಿ ನೋಡಿ, ಸಂಜೆ ಸ್ನ್ಯಾಕ್ ಆಗಿ ಇದನ್ನು ನೀವು ಸಹ ಖಂಡಿತ ಟ್ರೈ ಮಾಡಿ. ನೋಡಿ, ಸ್ವಲ್ಪ ಎಣ್ಣೆ ಕುಡಿದಿತ್ತು. ಸೊ ಹಂಚ ಮೇಲೆ ಮಾಡೋದು ಓಕೆ ಅಂತ ನನಗನ್ನಿಸ್ತು. ನೀವು ಸಹ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು.